ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಎಲ್ಲರೂ ಕೂಡ ತುಂಬಾ ದಿನಗಳಿಂದ ವೇಟ್ ಮಾಡ್ತಿರುವಂತ ಒಂದು ಏನು KPSC ಗ್ರೂಪ್ ಇ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಒಂದು ಆಲ್ ಟಿಕೆಟ್ ಅಥವಾ ಅಡ್ಮಿಷನ್ ಟಿಕೆಟ್ ಇವತ್ತು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಕಂಪಲ್ಸರಿ ಕನ್ನಡ ಪತ್ರಿಕೆ ಕೂಡ ಇದರ ಬಗ್ಗೆ ಇವತ್ತಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇವತ್ತೆಲ್ಲರೂ ಕೂಡ ಮಧ್ಯಾಹ್ನ ಐ ಥಿಂಕ್ ಅಫಿಷಿಯಲ್ ಆಗಿ ಎಲ್ಲರೂ ಕೂಡ ಅಂದ್ರೆ ಟೆಕ್ಸ್ಟ್ ಮೆಸೇಜ್ KPSC ಮುಖಾಂತರ ಬಂದಿದೆ. ಸೊ ನೀವೇನಂದ್ರೆ ಏನು 18ರಿಂದ ನಡೀತಿರುವಂತ ಅಂದ್ರೆ 19 ಮತ್ತು 20ಕ್ಕೆ ಎಕ್ಸಾಮ್ ಇದೆಯಲ್ಲ, ಅದನ್ನ ಆಲ್ಟಿಕ್ ಮಾಡ್ಕೊಳ್ಳೋಕೆ ಅಂದ್ರೆ ಅಫಿಷಿಯಲ್ ಆಗಿ KPSC ಇಂದ ಎಲ್ಲರೂ ಕೂಡ ಒಂದು ಮೆಸೇಜ್ ಅನ್ನ ಪಡ್ಕೊಂಡಿದ್ರೆ ಅನ್ಸುತ್ತೆ. ಹಾಗಾಗಿ ಇವತ್ತು ಅಫಿಷಿಯಲ್ ಆಗಿ ಆಲ್ ಟಿಕೆಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ನೋಡಿ, ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಪೋರ್ಟಲ್ ಲಾಗಿನ್ ಮಾಡ್ಕೊಂಡು ಇಲ್ಲಿ ಒಂದು ನಿಮಗೆ ಲಾಸ್ಟ್ ಒನ್ ಇದೆಯಲ್ಲ, PSC 1 RTB 1/2023 RPC ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಆಲ್ ಟಿಕೆಟ್ಗಳು ಇಲ್ಲಿ ಅಂದ್ರೆ ರಿಲೀಸ್ ಆಗ್ತಾ ಹೋಗುತ್ತೆ. ಎರಡು ಆಲ್ ಟಿಕೆಟ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಏನು KPSC ಏನ್ ಮಾಡಿದೆ ಅಂದ್ರೆ ಈ ಎಕ್ಸಾಮ್ಗೆ ನಿಮ್ಮ ಒಂದು GK ಜನರಲ್ ಪೇಪರ್ಗೆ ಒಂದು ಆಲ್ ಟಿಕೆಟ್ ಸಪರೇಟ್ ಆಗಿ ರಿಲೀಸ್ ಮಾಡಿದೆ. ಅದೇ ರೀತಿ ಸ್ಪೆಸಿಫಿಕ್ ಪೇಪರ್ ಕೂಡ ಒಂದು ಆಲ್ ಟಿಕೆಟ್ ಅನ್ನ ಸಪರೇಟ್ ಆಗಿ ರಿಲೀಸ್ ಮಾಡಿದೆ. ಓಕೆನಾ? ಸೊ ಅಂದ್ರೆ ಏನು 19ರ ಒಂದು ಪತ್ರಿಕೆಗೆ ಇರುವಂತಹ ಒಂದು GK ಇದೆಯಲ್ಲ, ಅದಕ್ಕೆ ಒಂದು ಸಪರೇಟ್ ಆಲ್ ಟಿಕೆಟ್ ಇದೆ. ಅದೇ ರೀತಿ 25 ನಡೆಯುವಂತ ಒಂದು ಎಕ್ಸಾಮ್ಗೆ ಅದಕ್ಕೊಂದು ಸಪರೇಟ್ ಆಲ್ ಟಿಕೆಟ್ ಅನ್ನ ಬಿಟ್ಟಿದೆ. ಸೊ ಹಾಗಾಗಿ ಒಂದೇ ಆಲ್ ಟಿಕೆಟ್ ಅಲ್ಲಿ ನಿಮ್ಗೆ ಎರಡು ಪೇಪರ್ಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಕೆಲವರಿಗೆಲ್ಲ ಒಂದೇ ಡಿಸ್ಟ್ರಿಕ್ಟ್ ಸೇಮ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ, ಕೆಲವರಿಗೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಇದ್ರ ಮುಖಾಂತರ ಡೈರೆಕ್ಟ್ ಆಗಿ ನೀವು ಆಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದೇ ರೀತಿ ಇನ್ನೊಂದು ಬಂದು ಕಡ್ಡಾಯ ಕನ್ನಡ. ನೋಡಿ, ಕಡ್ಡಾಯ ಕನ್ನಡ ಏನಂದ್ರೆ ಆಕ್ಚುಲಿ ನಮಗೆ 18ನೇ ತಾರೀಕು, ಸೊ ಲಾಸ್ಟ್ ಟೈಮ್ ಏನು KPSC ಒಂದು ಪ್ರೆಸ್ ನೋಟ್ ಅಲ್ಲಿ 18ನೇ ತಾರೀಕು ನಾವು ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಸ್ತೀವಿ ಅಂತ ಕೊಟ್ಟಿದ್ರು. ಆದ್ರೆ ಏನ್ ಹೇಳ್ತದೆ ಅಂದ್ರೆ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಈಗ ಏನಂದ್ರೆ ಬಹಳ ಜನ PDOಗೆಲ್ಲ ಕೂಡ ತುಂಬಾ ಜನ ಕಡ್ಡಾಯ ಕಂಪಲ್ಸರಿ ಕನ್ನಡ ಪತ್ರಿಕೆಯನ್ನು ಕೂಡ ಬರ್ದಿದ್ದಾರೆ. ಸೊ ಹಾಗಾಗಿ ಏನಂದ್ರೆ ಮತ್ತೆ ಬರೆದ್ರೆ ಏನಾಗುತ್ತೆ ಅಂದ್ರೆ ನಮಗೆ ವ್ಯಾಲ್ಯೂಯೇಷನ್ ಮಾಡೋದು KPSC ಗೆ ತುಂಬಾ ಹೊರೆ ಆಗುತ್ತೆ, ಮತ್ತೆ ವಿದ್ಯಾರ್ಥಿಗಳು ಕೂಡ 2 ಟೈಮ್ಸ್ ಹೋಗೋ ಅಂದ್ರೆ ಬರ್ಡನ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಏನಂದ್ರೆ ಆಕ್ಚುಲಿ ಈ ಕಡ್ಡಾಯ ಕನ್ನಡ ಪತ್ರಿಕೆ ಏನಂತಂದ್ರೆ ಆ ಒಂದು ಡೇಟ್ ಅನ್ನ ಮುಂದೂಡಿದೀವಿ. ಸೊ ಮತ್ತೆ ರೀಸೆಂಟ್ ಆಗಿ ಅದಕ್ಕೆ ರಿಸಲ್ಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ರಿಸಲ್ಟ್ ಕೊಟ್ಟ ನಂತರ ಏನಂದ್ರೆ ಮತ್ತೆ ಆ ಒಂದು ಎಕ್ಸಾಮ್ ಯಾರೆಲ್ಲ ಕ್ಲಿಯರ್ ಆಗಿರ್ಲೋ ಅವ್ರಿಗೆ ಬರೆಯಕ್ಕೆ ಒಂದು 18 ಬೇರೆ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಕಡ್ಡಾಯ ಕನ್ನಡ ಪತ್ರಿಕೆ ಬಗ್ಗೆ ಯೋಚಿಸುವಂತ ಅವಶ್ಯಕತೆ ಇಲ್ಲ. ನೋಡಿ, ತುಂಬಾ ಜನ ಕ್ವಶನ್ ನನಗೆ ಮೆಸೇಜ್ ಆಗ್ತಾ ಇದಾರೆ, ಸರ್ ಕಡ್ಡಾಯ ಕನ್ನಡಕ್ಕೆ ಯಾವ ತರ ಬರೀಬೇಕು, ಏನಿರುತ್ತೆ ಏನಂತ ಕೇಳ್ತಾ ಇದಾರೆ. ಸೊ ನೋಡಿ, ಕಡ್ಡಾಯ ಕನ್ನಡ ಈಜಿ ಆಗೋದು ಪಾಸ್ ಆಗೋದು ತುಂಬಾ ಒಂದು ಈಜಿ ಅಂತ ಹೇಳ್ಬೋದು. ಯಾಕಂದ್ರೆ ಇದು 150 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು 50 ಮಾರ್ಕ್ಸ್ ತಗೊಂಡ್ರೆ ನೀವೇನಂತಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಇದೊಂದು ಜಸ್ಟ್ ನಿಮಗೆ ಒಂದು ಎಲಿಜಿಬಲ್ ಪೇಪರ್ ಅಷ್ಟೇ. ಓಕೆನಾ? ಸೊ ಹಾಗಾಗಿ ನೋಡಿ, ಇಲ್ಲೆಲ್ಲ ಇದು ಕೂಡ ಅಂತಂದ್ರೆ ನಿಮಗೆ ಬರವಣಿಗೆ ರೂಪದಲ್ಲಿ ಡಿಸ್ಕ್ರಿಪ್ಟಿವ್ ರೂಪದಲ್ಲಿ ಇರುತ್ತೆ. ಸೊ ಇದು ಬರವಣಿಗೆ ಇರುತ್ತೆ, ಇಲ್ಲಿ ಯಾವುದೇ ರೀತಿಯ MCQಗಳು ಇರಂಗಿಲ್ಲ, ಗೊತ್ತಿರಲಿ. ಇಲ್ಲಿ ಏನಂದ್ರೆ ನಿಮಗೆ ಪ್ರಬಂಧ ಕೇಳ್ತಾರೆ, ಭಾಷಾಂತರ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲಿಷ್ ಕೇಳ್ತಾರೆ, ಇಂಗ್ಲಿಷ್ ಟು ಕನ್ನಡ ಕೇಳ್ತಾರೆ. ಅದೇ ರೀತಿ ವಿರುದ್ಧಾರ್ಥಕ ಪದಗಳು ಕೇಳ್ತಾರೆ, ತತ್ಸಮ ತದ್ಭವ ಪದ ಕೇಳ್ತಾರೆ, ಪತ್ರ ಬರಹಗಳು ಅಂದ್ರೆ ಲೆಟರ್ ರೈಟಿಂಗ್ ಕೇಳ್ತಾರೆ, ಸಮಾನಾರ್ಥಕ ಪದಗಳು ಕೇಳ್ತಾರೆ, ಸಂಕ್ಷಿಪ್ತ ಬರ ಕೇಳ್ತಾರೆ. ಹೀಗಾಗಿ ಈಸಿಯಾಗಿ ಇದನ್ನು ಪಾಸ್ ಆಗ್ಬೋದು. ಯಾರು ಕೂಡ ಇದ್ರ ಬಗ್ಗೆ ಜಾಸ್ತಿ ಯೋಚಿಸುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಏನು ಒಂದು ರಿಮೈನಿಂಗ್ ಟೈಮ್ ಇದೆ ನಿಮಗೆ, 19ನೇ ತಾರೀಕು ಎಕ್ಸಾಮ್ ಇದೆ. ಸೊ ಹಾಗಾಗಿ ಅಲ್ಲಿವರೆಗೆ ಏನಂತಂದ್ರೆ ಏನ್ ಮಾಡ್ರಿ ಅಂದ್ರೆ ನೀವು ಅಲ್ಲಿವರೆಗೆ ಈಗ ಪೇಪರ್ 1 ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಪೇಪರ್ 2 ಬಗ್ಗೆ ಅಷ್ಟು ನೋಡ್ಕೋಬೇಡಿ, ಯಾಕಂದ್ರೆ ಆಮೇಲೆ ನಿಮಗೆ ಟೈಮ್ ಇರುತ್ತಲ್ಲ 5 ಡೇಸ್, ಆ ಟೈಮಲ್ಲಿ ನೀವು ಸ್ಪೆಸಿಫಿಕ್ ಪೇಪರ್ನ ಸ್ಟಡಿ ಮಾಡಿ. ಈಗ ಇಲ್ಲಿವರೆಗೆ ಅಂದ್ರೆ 19ವರೆಗೆ ಕೂಡ ಏನಂತಂದ್ರೆ ಪೇಪರ್ ಪತ್ರ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಒಂದು ಶಾರ್ಟ್ ನೋಟ್ಸ್ ಏನು ಮಾಡ್ಕೊಂಡಿರ್ತಲ್ಲ, ಅದನ್ನ ಮತ್ತೆ ತುಂಬಾ ರಿವೈಸ್ ಮಾಡ್ತಾ ಹೋಗಿ, ಮೆಂಟಾಲಿಟಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದೇ ರೀತಿ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಸೊ ಹಾಗಾಗಿ ಮತ್ತೆ ನಿಮ್ ಇದರಲ್ಲಿ ಕೂಡ ಹೆಚ್ಚಿನ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ? ಸೊ ಹಾಗಾಗಿ ಡೋಂಟ್ ವರಿ ಅಬೌಟ್ ದಿ ಕಂಪಲ್ಸರಿ ಕನ್ನಡ ಪೇಪರ್ ಅಂತ ಹೇಳ್ಬೋದು, ರೈಟ್? ಸೊ ಹಾಗಾಗಿ ನಾನು ಆಲ್ರೆಡಿ ನಿಮಗೆ ಈ ಬ್ಯಾಕ್ವರ್ಡ್ ಕ್ಲಾಸ್ ಅಂತಪಟ್ಟಂತ ಒಂದು ನಿರ್ದಿಷ್ಟ ಪತ್ರಿಕೆ ಕಂಪ್ಲೀಟ್ ಒಂದು 9 ಅವರ್ ಮ್ಯಾರಥಾನ್ ಮಾಡಿದ್ದೀನಿ. ಅದು ಕೂಡ ನೋಡ್ಕೊಂಡು ರಿವೈಸ್ ಮಾಡ್ತಾ ಹೋಗಿ ಆಫ್ಟರ್ ಇದು ಪೇಪರ್ GK ಮುಗಿದ ನಂತರ. ಜೊತೆಗೆ ಯಾರಿಗಾದ್ರೂ PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದ ಗಿವ್ ನಂಬರ್ ಅಂತ ಹೇಳ್ಬೋದು. ಓಕೆ? ಸೊ ಹಾಗಾಗಿ ಎಲ್ಲರೂ ಕೂಡ ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.